ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತೀಕ್ಷಾ ಅಲಿಯಾಸ್ ಪ್ರೀತಿಯ ಗುಂಡಮ್ಮ. ಸೋ ಕ್ಯೂಟ್. ಹೇಗಿದ್ದೀರಾ ಪ್ರತೀಕ್ಷಾ? ನಾನು ಸಕ್ಕತ್ತಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಗುಂಡಮ್ಮ ಆಗಿ ತುಂಬಾ ಮಿಂಚ್ತಾ ಇದ್ದೀರಾ. ಸೊ ಆ ಒಂದು ರಶ್ಮಿ ಪ್ಯಾಕೆಟ್ ಬರ್ತೀನಿ. ಆಮೇಲೆ ಈ ಗುಂಡಮ್ಮನ ಜರ್ನಿ ಶುರು ಆಗಿದ್ದು ಹೇಗೆ ಅಂತ, ಅಂದ್ರೆ ಏನ್ ಮಾಡ್ತಾ ಇದ್ದೀರಿ, ಏನ್ ಓದಿದ್ದೀರಾ, ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು ನೀವು? ನಾನು ಹುಟ್ಟಿದ್ದೆಲ್ಲ ಬೆಂಗಳೂರೇನೆ, ಬೆಳೆದಿದ್ದು ಜಯನಗರ ಬಸವನಗುಡಿ ಆಸ್ಪಾಸಲ್ಲೇನೆ. ಬೇಸಿಕ್ಲಿ ಒಂಥರ ಬಸವನಗುಡಿ ಹುಡುಗಿ ಅಂತಲೇ ಹೇಳ್ಬೋದು. ಫುಲ್ ಸೌತ್ ಬ್ಯಾಂಗ್ಳೂರ್ನ ತಬ್ಕೊಂಡು ಬೆಳೆದಿರೋಳು. ನಾನು ಓದಿದ್ದೆಲ್ಲ ಒಂದು 7th ಸ್ಟ್ಯಾಂಡರ್ಡ್ವರೆಗೂ ನಿವೇದಿತಾ ಸ್ಕೂಲ್ ಅಂತ ಇದೆ ಬಸವನಗುಡೀಲಿ, ಅಲ್ಲಿ ಓದಿದ್ದು. ಆಮೇಲೆ 8th ಇಂದ 10th ವರೆಗೂ ಲಿಟಲ್ ಫ್ಲವರ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಹೊಸಕೆರೆಹಳ್ಳಿಲಿ, ನಮ್ಮನೆ ಹತ್ರ, ಅಲ್ಲಿ ಓದಿದ್ದು. PUC ಎಲ್ಲ ಕುಮರನ್ಸ್ PU ಕಾಲೇಜ್, ಪದ್ಮನಾಭ ನಗರದ ಹತ್ರ. ಆಮೇಲೆ ನನ್ನ ಬ್ಯಾಚುಲರ್ಸ್ ಮತ್ತು ಮಾಸ್ಟರ್ಸ್ ಎರಡೂ ಕ್ರೈಸ್ಟಲ್ಲಿ ಮಾಡಿದ್ದು. ಬ್ಯಾಚುಲರ್ಸ್ ಸೈಕಾಲಜಿ, ಮೀಡಿಯಾ ಸ್ಟಡೀಸ್ ಮತ್ತು ಇಂಗ್ಲೀಷ್ ಓದಿದ್ದು. ಮಾಸ್ಟರ್ಸು MA MCS ಅಂತ ಮೀಡಿಯಾ ಸ್ಟಡೀಸ್, ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಸ್ಟಡೀಸಲ್ಲಿ ಮಾಸ್ಟರ್ಸ್ ಮಾಡಿದ್ದು, ಅಡ್ವರ್ಟೈಸಿಂಗ್ PR ಸ್ಪೆಷಲೈಸೇಷನ್ ಮಾಡಿ. ಅದಾದಮೇಲೆ ಆಲ್ಮೋಸ್ಟ್ ಒಂದು 1.5-2 ವರ್ಷ ಕೆಲಸ ಮಾಡಿದ್ದೆ. ಇದರ ಸಮೇತ ನನಗೆ ನಾಟಕ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದೆ. ಆಮೇಲೆ ಪೇಪರ್ಸ್ ಹಾಕಿ ಸ್ವಲ್ಪ ಮುಂದೆ ಓದೋಣ ಅಂತ ಹೇಳಿ ಬಿಟ್ಟಾಗ ಸುಪ್ರೀತಾ ಅಕ್ಕ ಅವ್ರು ನನಗೆ ನಾಟಕದಿಂದ ಗೊತ್ತಿದ್ದರು, ಸುಪ್ರೀತಾ ಶೆಟ್ಟಿ ಮ್ಯಾಮು. ಅವರು ನನಗೆ ಕಾಲ್ ಮಾಡಿ ಲುಕ್ ಟೆಸ್ಟಿಗೆ ಕರೆದಿದ್ದೆ ಅಣ್ಣಯ್ಯಗೆ. ಸೊ ಇಲ್ಲಿವರೆಗೂ ಬಂತು. ಓಕೆ, ಇದಕ್ಕಿಂತ ಮುಂಚೆ ನಿಮಗೆ ಈ ನಾಟಕಗಳು ಮತ್ತೆ ಆಕ್ಟಿಂಗ್ ಈ ತರದ ಕ್ರೇಜ್ ಶುರು ಆಗಿದ್ದು ಯಾವಾಗ, ಹೇಗೆ ಅಂತ? ಆ ಕ್ರೇಜು ನನಗೆ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ದೇವರಾಣೆ ಗೊತ್ತಿಲ್ಲ. ಬಟ್ ಐ ರಿಮೆಂಬರ್ ಅ ವೆರಿ ಸ್ಮಾಲ್ ಥಿಂಗ್. ನನಗೆ ಆ್ಯಕ್ಚುಲಿ ಇದ್ರದ್ದು ಸ್ಪಾರ್ಕ್ ಎಲ್ಲಾಗಿದ್ದು ಅಂತಂದರೆ, ನಮ್ಮಮ್ಮ ಪ್ರೊಫೆಷ್ನಲಿ ಅಂದರೆ ಟೀಚಿಂಗ್ ಪ್ರೊಫೆಷನಲ್ಲಿ ಇರೋದು. ಮುಂಚೆ ಸ್ಕೂಲಲ್ಲಿ ಟೀಚ್ ಮಾಡ್ತಾಯಿದ್ರು, ಆಮೇಲೆ ಲೆಕ್ಚರರ್ ಆದರು, ಇವಾಗ ಪ್ರೊಫೆಸರ್ ಆಗಿದ್ದಾರೆ. ಸೊ ಅವ್ರು ಅರ್ಬಿಂದೋ ಸ್ಕೂಲ್ ಅಂತ ಒಂದರಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಯಾರೋ ಹೇಳಿದ್ದು, ಇವಳನ್ನ ಸಮ್ಮರ್ ಕ್ಯಾಂಪಿಗೆ ಹಾಕಿ, ಕ್ರಿಯೇಟಿವ್ ಸಮ್ಮರ್ ಕ್ಯಾಂಪ್, ಯೂಶ್ವಲಿ ಎಲ್ಲ ನಮ್ಮನೇಲಿ ಶ್ಲೋಕ ಕಲಿಸೋದು ಅಥವಾ ಯೋಗಾಗೆ ಹೋಗೋದು, ಆ ಥರ ಸಮ್ಮರ್ ಕ್ಯಾಂಪ್ಸ್ಗೆ ಹೋಗ್ತಾಯಿದ್ದೆ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಸಮ್ಮರ್ ಕ್ಯಾಂಪ್. ಅಲ್ಲಿ ಉಷಾ ಭಂಡಾರಿ ಮ್ಯಾಮ್ ಅವರು ಒಂದು ವರ್ಕ್ಶಾಪ್ ಥರ ಏನೋ ಮಾಡ್ತಾಯಿದ್ರು. ಅಲ್ಲಿ 7 ಡ್ವಾರ್ಫ್, ಸ್ಲೀಪಿಂಗ್ ಬ್ಯೂಟಿ ಆ್ಯಂಡ್ ದ 7 ಡ್ವಾರ್ಫ್ದು ಒಂದು ಕತೆ ನಡೀತಿತ್ತು. ಅದರಲ್ಲಿ ಒನ್ ಆಫ್ ದ ಡ್ವಾರ್ಫ್ಸ್ ನಾನಾಗಿದ್ದೆ. ಸೊ ಅದೇ ಫಸ್ಟ್ ಎವರ್ ನಾಟಕ ನಾನು ಮಾಡಿರೋದು ನಂಗೆ ಜ್ಞಾಪಕ ಇರೋದು. ಅಲ್ಲಿಂದ ಏನೋ ಒಂಥರ ಸಖತ್ತಾಗಿದೆ ಇದು ಅಂತ ಅನಿಸಿ ಅಲ್ಲೇ ಬಿಟ್ಟಿದ್ದಿದ್ದು. ಆಮೇಲೆ ಕ್ರೈಸ್ಟಲ್ಲಿ ಬ್ಯಾಚುಲರ್ಸ್ ಮಾಡೋತ್ತಿಗೆ ಯಕ್ಷಗಾನ ನಮಗೆ ಹೇಳ್ಕೊಡ್ತಾಯಿದ್ರು. ಅಂದರೆ ಯಾರೇ ಮಾಡೋಕ್ಕೆ ಇಷ್ಟ ಇದ್ರೂ 1 ತಿಂಗಳು ವರ್ಕ್ಶಾಪ್ ಥರ ನಡೆಯುತ್ತೆ. ಆಮೇಲೆ ಅಟ್ ದ ಎಂಡ್ ಆಫ್ ಇಟ್ ಪರ್ಫಾರ್ಮ್ ಮಾಡೋ ಥರ ಒಂದು ಪ್ರೋಗ್ರಾಮ್ ನಡೆಯೋದು. ಅಲ್ಲಿ ನಂಗೊಬ್ಬ ವಿವೇಕ ಅಂತ ಫ್ರೆಂಡ್ ಆಗಿದ್ದು. ಅವನು ಮುಂಚೆಯಿಂದನೂ ನಾಟಕ ಎಲ್ಲ ಮಾಡ್ಕೊಂಬರ್ತಾ ಇದ್ದ, ಬಿಂಬ ಅದರಲ್ಲೆಲ್ಲ. ಹೀಗೆ ಒಂದು ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಇದೆ, ಯಾರೋ ಬಿಟ್ಟಿದ್ದಾರೆ ಅರ್ಜೆಂಟಾಗಿ, ಇನ್ನು 10-15 ದಿನದಲ್ಲಿ ಶೋ ಇದೆ, ಮಾಡ್ತೀಯಾ, ನಿಂಗೆ ಇಂಟ್ರೆಸ್ಟ್ ಇದೆಯಾ, ನಿಂಗೆ ಇಂಟ್ರೆಸ್ಟ್ ಇದೆ ಅಂತ ಮಾತಾಡೋದು ಕೇಳಿದ್ದೀನಿ, ಮಾಡ್ತೀಯಾ ಅಂತ ಕೇಳ್ದ. ಅಲ್ಲಿಂದ ಸ್ಟಾರ್ಟ್ ಆಯಿತು, ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್. ಮನೇಲೆಲ್ಲ ಕನ್ವಿನ್ಸ್ ಮಾಡಿ ಸ್ವಲ್ಪ, ಆಮೇಲೆ ಐ ಸ್ಟಾರ್ಟೆಡ್ ಸಿಂಹಾಚಲಂ ಸಂಪಿಗೆ ಅಂತ ನನ್ನ ಮೊದಲನೇ ನಾಟಕ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸುಮಾರು ಒಂದು 6-6.5 ವರ್ಷದ ಹಿಂದೆ. ಒಂದು ರೀತಿ ಡೆಸ್ಟಿನಿ ಅಂತಾರಲ್ಲ, ಹೌದು, ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಸೊ ನೀವು ಎಷ್ಟು ಜನ ಸಿಬ್ಲಿಂಗ್ಸ್, ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ದಾರೆ? ನಾನು ನನ್ನ ತಂಗಿ ಇಬ್ಬರನ್ನೇ. ಅಪ್ಪ HAL ಕೆಲಸ ಮಾಡ್ತಾರೆ, ಏರೋಸ್ಪೇಸ್ ಡಿವಿಷನಲ್ಲಿ. ಅವ್ರ ಡೆಸಿಗ್ನೇಷನ್ ನನಗೂ ಗೊತ್ತಿಲ್ಲ, ಅವ್ರು ಹೇಳಲ್ಲ ಜಾಸ್ತಿ. ಸೊ ಏರೋಸ್ಪೇಸ್ ಡಿವಿಷನಲ್ಲಿದ್ದಾರೆ HAL. ಅಮ್ಮ ಇವಾಗ ಸದ್ಯಕ್ಕೆ RV ಇನ್ಸ್ಟಿಟ್ಯೂಷನ್ಸ್ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಪ್ರೊಫೆಸರ್, ಅವ್ರು PhD ಮುಗಿಸಿದ್ರು ರೀಸೆಂಟಾಗೆ, ಅವರೊಬ್ಬರು ಪ್ರೊಫೆಸರು. ಆಮೇಲೆ ನಮ್ಮ ಅಜ್ಜಿ ಇದ್ದಾರೆ ಮನೇಲಿ, ಅಮ್ಮನ ಅಮ್ಮ ಇದ್ದಾರೆ. ಸೊ ಅವರು ಶೀ ಈಸ್ ಆಲ್ಸೋ ವೆರಿ ಸಪೋರ್ಟಿವ್. ನನ್ನ ಎಂಟೈರ್ ಫ್ಯಾಮಿಲಿ ಆ್ಯಕ್ಚುಲಿ ತುಂಬ ಸಪೋರ್ಟಿವ್. ನಮ್ಮ ಅಮ್ಮಮ್ಮಂಗೆ ಆಲ್ಮೋಸ್ಟ್ 70 ವರ್ಷ, ಈಗಲೂ ಹೇಲ್ ಆ್ಯಂಡ್ ಹೆಲ್ದಿಯಾಗಿ ಯೋಗ ಪ್ರಾಕ್ಟೀಸ್ ಮಾಡಿಕೊಂಡು ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾವು ಬೆಂಗಳೂರಲ್ಲಿರೋದು ಇಷ್ಟೇನೆ. ಅದಲ್ಲದೇ ಅಪ್ಪನ ಫ್ಯಾಮಿಲಿ ಎಲ್ಲ ನಾಗಮಂಗಲ, ಮಂಡ್ಯದ ಹತ್ರ ನಾಗಮಂಗಲದಲ್ಲಿ, ಅಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ, ನಮ್ಮ ಅಜ್ಜಿ, ನನ್ನ ತಂಗಿ ಎಲ್ಲ ಇದ್ದಾರೆ. ಅಮ್ಮನ ಫ್ಯಾಮಿಲಿ ಎಲ್ಲ ಈ ಕಡೆ ತೀರ್ಥಹಳ್ಳಿ ಕಡೆ ಇದ್ದಾರೆ, ಕೋಣಂದೂರು. ಹೌದು, ಮಲೆನಾಡು ಸ್ವಲ್ಪ ಜಾಸ್ತಿನೇ, ಹಾವ ಭಾವ ಎಲ್ಲದು ಸ್ವಲ್ಪ ಮಂಡ್ಯ, ಊಟ ಭಾಷೆ ಎಲ್ಲ ಸ್ವಲ್ಪ ಮಲೆನಾಡು.
ನನ್ನ ತಂಗಿ BCom ಓದ್ತಾ ಇದ್ದಾಳೆ ಇವಾಗ. ಅವರು ಏನಾದರೂ ಆಕ್ಟಿಂಗ್ ಇಂಟ್ರೆಸ್ಟ್ ಇದೆಯಾ? ಅವಳ ಆ್ಯಕ್ಟಿಂಗ್ ಎಲ್ಲ ಏನೂ ಮಾಡಿಲ್ಲ. ಐ ಡೋಂಟ್ ಥಿಂಕ್ ಸೊ ಶಿ ಈಸ್ ಇಂಟ್ರೆಸ್ಟೆಡ್. ಅವಳು ಫಿಗರ್ ಔಟ್ ಮಾಡ್ತಾ ಇದ್ದಾಳೆ ಏನು ಮಾಡಬೇಕು ಲೈಫಲ್ಲಿ ಅಂತ. ಶಿ ಈಸ್ ಜಸ್ಟ್ ದೇರ್, ಶಿ ಈಸ್ ಚಿಲ್ಲಿಂಗ್. ಆ ಥರ ಏನು ಆ್ಯಕ್ಟಿಂಗ್ ಮಾಡಬೇಕು ಅಥವಾ ಈ ಪ್ರೊಫೆಷನ್ನೇ ಮಾಡಬೇಕು ಅಂತ ಏನಿಲ್ಲ. ಇನ್ನು ಸದ್ಯಕ್ಕೆ ನನಗೂ ಗೊತ್ತಿಲ್ಲ. ಬಿಕಾಸ್ ನನಗೆ ಗೊತ್ತಲ್ಲ ನನಗೆ ಯಾವ ಥರ ಪ್ರೆಷರ್ ಇರ್ತಾಯಿತ್ತು. ಏನು ಮಾಡ್ತೀಯ ಹೇಳು, ಓದಿದ್ಯಾ, ಇಷ್ಟು ಮಾಡ್ತೀಯಾ, ಈ ಕೆಲಸಕ್ಕೆ ಹೋಗ್ತೀಯಾ ಅಥವಾ ಇದನ್ನು ಕಂಟಿನ್ಯೂ ಮಾಡ್ತೀಯಾ ಅಂತ. ಸೊ ನಾನು ಜಾಸ್ತಿ ಕೇಳೋಕ್ಕೆ ಹೋಗಲ್ಲ. ಇಟ್ಸ್ ಓಕೆ, ಸ್ಲೋ ಆಗೇ ಫಿಗರ್ ಔಟ್ ಮಾಡಲಿ ಅಂತ. ನೀವು ಹೆಂಗೆ ತಗೊಳ್ತೀರೋ ಗೊತ್ತಿಲ್ಲ, ಬಟ್ ಜನರಲ್ ಆಗಿ ಬಂದಿರುತ್ತೆ ಒಂದು ಬಾಡಿ ಶೇಮಿಂಗ್. ಕರೆಕ್ಟ್. ಏನಾದರೂ ನಿಮಗೆ ತುಂಬಾ ಲೋ ಇತ್ತ ಕಾನ್ಫಿಡೆನ್ಸ್, ಆ ಥರದ್ದು ಘಟನೆಗಳು ನಡೆದಿದೆಯಾ? ಫಿಟ್ ಆಗ್ತೀನಾ ಅನ್ನೋದೊಂದು ಡೌಟ್ ಇತ್ತ? ಅಂದರೆ ತುಂಬ ಜನ ಆ ಥರದ್ದು ಪಾಪ ಮೆಂಟಾಲಿಟಿ ಅವರು ಇದ್ದೇ ಇರ್ತಾರೆ. ಕರೆಕ್ಟ್. ಆ್ಯಕ್ಟಿಂಗಿಗೆ ನಾನು ಫಿಟ್ ಆಗ್ತೀನಾ ಅನ್ನೋ ಪ್ರಶ್ನೆ ನಂಗೆ ಯಾವತ್ತೂ ಬಂದಿಲ್ಲ. ಯಾಕೆಂದರೆ ಫಸ್ಟ್ ಲೆಟ್ ಮೀ ಸ್ಟಾರ್ಟ್ ವಿತ್ ಇದು ಬಾಡಿ ಶೇಮಿಂಗ್ ಎಲ್ಲಾದ್ರೂ. ನಾನು ಹುಡ್ದಾಗ್ಲಿಂದ ಐ ವಾಸ್ ಅ ಹೆಲ್ದಿಯರ್ ಸೈಡಲ್ಲಿ ಇದ್ದಿದ್ದು ಹುಡುಗಿ. ದೇರ್ ಆರ್ ಟೈಮ್ಸ್ ವೆನ್ ಐ ಹ್ಯಾವ್ ಬೀನ್ ದ ಫಿಟ್ಟೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್. ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡ್ರೋರು, ಫೇಸ್ಬುಕ್ಕಲ್ಲಿ ನೋಡ್ರೋರು ಎಲ್ಲ ಹೇಳಿದ್ದಾರೆ, ಇದು ನೀನೇನಾ ಇವಾಗ ಯಾಕೆ ಹಿಂಗಾಗ್ಬಿಟ್ಟಿದ್ಯಾ ಅಂತ. ನನ್ನ ಫಿಟ್ಟೆಸ್ಟ್ ವರ್ಷನ್ ಆಗಿದ್ದಾಗಲೂ ಇದೆ, ನನ್ನ ಅಥ್ಲೀಟ್ ವರ್ಷನ್ನೂ ಇದೆ. ಯಾಕೆಂದ್ರೆ ನಾನು ಥ್ರೋಬಾಲ್, ವಾಲಿಬಾಲ್, ಕ್ರಿಕೆಟ್ ಎಲ್ಲ ಆಡ್ತಾಯಿದ್ದೆ ಸ್ಕೂಲಲ್ಲೆಲ್ಲ. ಸೊ ನನ್ನ ಹೆಲ್ದಿಯೆಸ್ಟ್ ಫಾರ್ಮು ಇದೆ, ಫಿಟ್ಟೆಸ್ಟ್ ಫಾರ್ಮು ಇದೆ. ಅದರಲ್ಲಿ ನನಗೆ ನನ್ನ ಬಗ್ಗೆ ಯಾವತ್ತೂ ಅಯ್ಯೋ ನಾನು ಹಿಂಗೆ ಅಂತ ಕಾನ್ಫಿಡೆನ್ಸ್ ಕಮ್ಮಿ ಆಗಿದ್ದು ತುಂಬ ಕಮ್ಮಿ. ಯಾವಾಗಲೂ ಅವಾಗಿವಾಗ ಯಾರು ತುಂಬ ಟಾಂಟ್ ಮಾಡಿದಾಗ ಅವ್ರಿಗೆ ಉತ್ತರ ಕೊಡ್ಬೇಕಾದ್ರೆ ನನ್ನ ಹತ್ರ ಏನೇನು ಸಮರ್ಥನೆಗಳಿದೆ ಅಂತ ಯೋಚನೆ ಮಾಡೋ ಹೊತ್ತಿಗಾಗಿದೆ ಹೊರತು. ಬಟ್ ನನಗೆ ಆ ಥರ ಸೆಲ್ಫ್ ಡೌಟ್ ತುಂಬ ಕಮ್ಮಿನೇ ಬಂದಿರೋದು. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಎನ್ವೈರ್ಮೆಂಟ್. ಯಾಕೆ ನಾನು ಸೈಕಾಲಜಿ ಓದಿದ್ರಿಂದ ಬ್ಯಾಚುಲರ್ಸಲ್ಲಿ ನನಗೆ ಎಲ್ಲ ಇನ್ಸೆಕ್ಯೂರಿಟೀಸು ಓವರ್ಕಮ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗಿದೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನಮ್ಮ ಸುತ್ತಮುತ್ತ ಇರೋ ಜನ, ನಾವು ಇರೋ ಎನ್ವೈರ್ಮೆಂಟು ಅಥವಾ ಏರಿಯಾ ಎಲ್ಲದೂ ಇಟ್ ಈಸ್ ಮೋರ್ ಆಫ್ ಪರ್ಫೆಕ್ಟ್ ಲಿವಿಂಗಿಗೆ ವರ್ಕ್ ಮಾಡ್ತಾ ಇರೋರು ಎಲ್ಲರೂ ಒಂಥರ ಹೈಯರ್ ವರ್ಷನ್ ಆಗೋಣ ಅಂತ. ಸೊ ಅಲ್ಲಿ ಡೆಫಿನೆಟ್ಲಿ ಇದ್ದೇ ಇರುತ್ತೆ, ಓ ಇವಳು ಸ್ವಲ್ಪ ದಪ್ಪ ಇದ್ದಾಳೆ ಅನ್ನೋದೆಲ್ಲ ಇರುತ್ತೆ. ನನಗೆ ತುಂಬ ಕಮ್ಮಿ. ಬಟ್ ನನಗೆ ಐ ಸ್ಟಿಲ್ ರಿಮೆಂಬರ್, ನನ್ನ ಪಕ್ಕದ ಮನೇಲಿ ಒಬ್ರು ಆಂಟಿ ಇದ್ದರು. ಸೊ ಆವಾಗ ಇದು ಪಾಪ ಪಾಂಡು ಅಂತ ಬರೋದು. ಅವ್ರು ದಿನಾ ನಾನು ರೋಡಲ್ಲಿ ಹೋಗ್ಬೇಕಾರೆ ಏ ಪಾಚು ಅಂತ ಕರೆಯೋರು. ನನಗೆ ತುಂಬ ಇರಿಟೇಟ್ ಆಗೋದು, ಇವ್ರು ಏನಕ್ಕೆ ನಾನು ಆ ಕ್ಯಾರೆಕ್ಟರ್ ಹೆಸರಲ್ಲಿ ಕರಿತಾ ಇದ್ದಾರೆ ಅಂತ. ಅವ್ರ ಮುಖ ನೋಡೋದೇ ಬಿಟ್ಬಿಟ್ಟೆ ನಾನು. ಅವ್ರ ಮನೆಗೆ ಕರೆದ್ರೆ ಹೋಗ್ತಾನೆ ಇರಲಿಲ್ಲ ಆ ಥರ ಎಲ್ಲ. ಬಟ್ ಇವೆಂಚುಲಿ ನಂಗೆ ಅರ್ಥ ಆಗ್ತಾ ಹೋಯಿತು ಅವ್ರು ಏನಕ್ಕೆ ಆ ಥರ ಕಂಪ್ಯಾರಿಸನ್ ಮಾಡ್ತಾಯಿದ್ರು ಅಂತ. ಬಟ್ ಟುಡೇ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಶಾಲಿನಿ ಮ್ಯಾಮ್. ಅವ್ರು ಹೆಂಗೆ ಕ್ಯಾರಿ ಮಾಡ್ತಾರೆ ಅವ್ರನ್ನ, ಆ ಥರ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗೋಕ್ಕೆ ಇಟ್ ಟೇಕ್ಸ್ ಅ ಲಾಟ್. ಆ್ಯಂಡ್ ನನಗೆ ಇವತ್ತಿಗೆ ಅವ್ರು ಏನಾರು ಆ ಮಾತಂದರೆ ನನ್ನ ಉತ್ತರನೇ ಬೇರೆ ಇರುತ್ತೆ, ನನ್ನ ರೆಸ್ಪಾನ್ಸೇ ಬೇರೆ ಇರುತ್ತೆ. ಬಟ್ ಇನಿಷಿಯಲಿ ನಂಗೆ ಸ್ವಲ್ಪ ಟ್ರಿಗರ್ ಆಗೋದು. ಆ್ಯಂಡ್ ನಮ್ಮ ಮನೇಲಿ ಎವ್ರಿಬಡಿ ಈಸ್ ಎಕ್ಸ್ಟ್ರೀಮ್ಲಿ ಫಿಟ್. ಸ್ವಲ್ಪ ಯೋಗ ಎಲ್ಲ ಮಾಡಿ ಅಥವಾ ವರ್ಕೌಟ್ ಮಾಡಿ. ನನ್ನ ಅಜ್ಜಿನೂ ಅಷ್ಟೇ, ನನ್ನ ಸಮ್ಮರ್ ಬಂತು ಅಂತಂದರೆ ನನ್ನ ಫಿಟ್ಟೆಸ್ಟ್ ವರ್ಷನ್ ಮಾಡೋದೇ ಅವ್ರ ದೊಡ್ಡ ಧ್ಯೇಯ. ಸೊ ಥ್ರೋಬಾಲ್ ಆಡಿಸೋದು, ಬಾಸ್ಕೆಟ್ಬಾಲು, ಸೈಕ್ಲಿಂಗು ಎಲ್ಲ ಮಾಡಿ, ಇದು ಮಾಡು ಅದು ಮಾಡು. ನಾನು ಸಣ್ಣ ಆಗಬೇಕು ಅಂತಲ್ಲ, ಹೆಲ್ದಿಯೆಸ್ಟ್ ಆಗಿರಬೇಕು. ನಾನು ಯಾವತ್ತೂ ಹಾಸಿಗೆ ಹಿಡಿಬಾರ್ದು ಅನ್ನೋದು ಒಂದೇನೆ. ಯಾವುದೇ ಥರ ಅಥವಾ ಬಿದ್ದರೂ ಕೂಡ ರಿಕವರ್ ಬೇಗ ಆಗಬೇಕು, ಆ ಥರ ಒಂದು ಇಮ್ಯುನಿಟಿ ಬೆಳೆಸ್ಕೊಳ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ. ಊಟನೂ ಹಾಗೆ ಹಾಕ್ತಾರೆ ಇವಾಗ್ಲೂ, ವರ್ಕೌಟ್ ಮಾಡು ಅಂತಲೂ ಹಾಗೆ ಹೇಳ್ತಾರೆ. ಸೊ ಹಿಂಗೆ ಸ್ಟಾರ್ಟ್ ಆಗಿದ್ದು. ಸ್ಕೂಲಲ್ಲಿ ಒಂದು 2-3 ಸತಿ ಆಗಿದೆ, ಅವ್ರಿಗೆಲ್ಲ ವಾಪಸ್ ಉತ್ತರನೂ ಕೊಟ್ಟಿದ್ದೀನಿ. ಬಟ್ ನನಗೆ ಅದು ಕಾನ್ಫಿಡೆನ್ಸ್ ಕಮ್ಮಿ ಅಂತ ಯಾವತ್ತೂ ಆಗಿಲ್ಲ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಇವಾಗ ನಾವು ತೊಗೊಳ್ಳೋ ಬಟ್ಟೆ ಎಲ್ಲ ಇರುತ್ತಲ್ಲ, ಅದು ಹೋಗಿ ಒಂಥರ XL, XXL ಅಂತ ಕೇಳೋಕ್ಕೆ ಒಂಥರ ಬೇಜಾರು. ಅದಿಲ್ಲ ಮೇಡಮ್ ನೋಡಿ, ಮೀಡಿಯಮ್ ಆದರೆ ಇದೆ, ಆದರೆ ಇದಿಲ್ಲ ಅಂತ ಅಂತಾರಲ್ಲ, ಆವಾಗ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿದ್ದರೆ ನನಗೆ ಈ ಬಟ್ಟೆ ಸಿಗ್ತಾ ಇತ್ತಲ್ಲ ಅಂತ ಆವಾಗ 1-2-3 ಸತಿ ಅಂತ ಅನಿಸಿದೆ. ಅದು ಬಿಟ್ಟರೆ ನಂಗೆ ಆ ಥರ ಏನು ಅನಿಸಿಲ್ಲ. ಬಟ್ ಕಮಿಂಗ್ ಬ್ಯಾಕ್ ಟು ಆ್ಯಕ್ಟಿಂಗಿಗೆ ನಾನು ಫಿಟ್ ಆಗ್ತೀನೋ ಇಲ್ವೋ ಅನ್ನೋದಕ್ಕೆ, ಐ ಆಮ್ ವೆರಿ ಫಾರ್ಚುನೇಟ್ ಟು ಸೇ ದಿಸ್ ದಟ್ ನಾನು ರಂಗಭೂಮಿ ಕಲಾವಿದೆಯಾಗಿ ಬಂದಿರೋದು. ರಂಗಮಂಚದ ಮೇಲೆ ಎಂಥ ವ್ಯಕ್ತಿಗಾದರೂ ಒಂದು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಅವಕಾಶ ಇದ್ದೇ ಇರುತ್ತೆ. ನಾವು ಏನಾಗಿರ್ತೀವೋ ನಮ್ಮ ವ್ಯಕ್ತಿತ್ವ ಅಲ್ಲಿ ತೋರಿಸ್ಕೊಳ್ಳೋ ಒಂದು ಅವಕಾಶ ಇದ್ದೇ ಇರುತ್ತೆ. ನಾನು ಪ್ರಾಬಬ್ಲಿ ಫಸ್ಟೇ ಕ್ಯಾಮ್ರಾ ಫೇಸ್ ಮಾಡಿದ್ದಿದ್ರೆ ನನಗೆ ಆ ಕಾನ್ಫಿಡೆನ್ಸ್ ಇಲ್ಲದೇ ಇರ್ದಾಗ್ತಿತ್ತೇನೋ. ಬಟ್ ನಾನು ರಂಗಭೂಮಿಯಿಂದ ಬಂದಿದ್ದರಿಂದ ನನ್ನ ಸುತ್ತಮುತ್ತ ಇದ್ದಿದ್ದ ಜನನೂ ಹಾಗೆ ಥಿಂಕ್ ಮಾಡ್ತಾಯಿದ್ರು. ಇವಾಗ ಅಲ್ಲಿ ಎಷ್ಟು ಜನ ಇರ್ತಾರೆ, ಬೇರೆ ಬೇರೆ ಕಲರ್ ಕಾಂಪ್ಲೆಕ್ಷನ್ಸ್ ಅವ್ರು ಇರ್ತೀವಿ, ಎಷ್ಟೊಂದು ಬೇರೆ ಬೇರೆ ಬಾಡಿ ಶೇಪ್ ಅವ್ರು ಇರ್ತೀವಿ, ಎಷ್ಟೊಂದು ಪ್ರಾಬ್ಲಮ್ಸ್ ಇರೋರು ಇರ್ತಾರೆ. ಎಲ್ಲರೂ ಏನು ಪರ್ಫೆಕ್ಟ್ ಇರೋದಿಲ್ಲ.
ಸೊ ನಂಗೆ ಅದನ್ನು ರಂಗಭೂಮಿಯ ಕಾನ್ಫಿಡೆನ್ಸ್ ಕೊಟ್ಟಿದ್ರಿಂದ ನನಗೆ ಸ್ವಲ್ಪ ಈಸಿ ಆಯಿತು ಬೇರೆ ಎಲ್ಲೇ ನಾನು ಲೈಫ್ ಲೀಡ್ ಮಾಡೋಕ್ಕೂ. ಅವ್ರು ಯಾರೇ ಏನೇ ಹೇಳಿದ್ರು ಅವ್ರಿಗೆ ಉತ್ತರ ಕೊಡುವಂತಹ ಒಂದು ಕಾನ್ಫಿಡೆನ್ಸ್, ಧೈರ್ಯ, ಸ್ಥೈರ್ಯ ಎಲ್ಲದೂ ನಂಗೆ ರಂಗಭೂಮಿ ತುಂಬಿದೆ. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಕನ್ನಡ ಥಿಯೇಟರ್, ಕರ್ನಾಟಕ ಥಿಯೇಟರ್ ಆ್ಯಂಡ್ ಎಲ್ಲ ರಂಗಕರ್ಮಿಗಳಿಗೂ ನನಗೆ ಈ ಒಂದು ಕಾನ್ಫಿಡೆನ್ಸ್ನ ತುಂಬಿರೋದಕ್ಕೆ. ಅವಾಗಿವಾಗ ಅನಿಸತ್ತೆ, ಬಟ್ ಅಷ್ಟೆಲ್ಲ ಏನು ತುಂಬ ಮನದಾಳಕ್ಕೆ ತೊಳ್ಕೊಂಡು ರಾತ್ರಿಯೆಲ್ಲ ಅಳೋ ಅಂಥದ್ದೆಲ್ಲ ಇವಾಗ ಕಮ್ಮಿ ಆಗಿದೆ. ಪ್ರಾಬ್ಲಿ ಮುಂಚೆ ಇತ್ತೇನೋ, ಬಟ್ ಆಲ್ ಥ್ಯಾಂಕ್ಸ್ ಟು ರಂಗಭೂಮಿ. ನೈಸ್. ಸೊ ಈಗ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಹೆಂಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದಾರೆ? ಈಗ ನೀವು ಟಿವಿ ಮೇಲೆ ಬರ್ತಾ ಇದ್ದೀರಾ, ಇಂಡಿಯಾದೊಂದು ಫ್ಯಾನ್ಸ್ ಬಿಲ್ಡ್ ಆಗಿದ್ದಾರೆ. ಪಾಪ. ಸೊ ನಾನು ಮುಂಚೆಯಿಂದನೂ ರಿಲೇಟಿವ್ಸ್ ಹತ್ರ ಮಾತಾಡೋದೆಲ್ಲ ಸ್ವಲ್ಪ ಕಮ್ಮಿನೇ. ನನ್ನ ವೇವ್ ಲೆಂತ್ ಮ್ಯಾಚ್ ಆಗ್ತಾ ಇದೆ ಅಥವಾ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಅರ್ಥ ಆದರೆ ಮಾತ್ರ ನಾನು ಕಾನ್ವರ್ಸೇಷನಿಗೆ ಕೂರ್ತೀನಿ. ಈ ಲೂಸ್ ಟಾಕ್ಸ್ ಎಲ್ಲ ಮಾಡೋರ ಜೊತೆ ನಾನು ಸ್ವಲ್ಪ ಮಾತಾಡೋದು ಕಮ್ಮಿನೇ. ಯಾಕೆಂದರೆ ನಾನು ಸ್ಟಾರ್ಟಿಂಗಲ್ಲಿ 10th ಟಾಪರ್ ಆಗಿಬಿಟ್ಟಿದ್ದೆ ನನ್ನ ಸ್ಕೂಲ್ದು. ಆಮೇಲೆ ಇನ್ನೆವಿಟಬಲಿ ನಾನು ಸೈನ್ಸ್ ತೊಗೊಳ್ಳೇಬೇಕು ಅಂತ ಹೇಳಿ ನನ್ನ ಸ್ಕೂಲವರು ಅಷ್ಟೇ, ನನ್ನ ಅಪ್ಪ ಅಮ್ಮನೂ ಅಷ್ಟೇ, ನೀನು ಫಸ್ಟು ಇದೆಲ್ಲ ಓದ್ಬಿಡು, ಆಮೇಲೆ ಏನು ಬೇಕಾದ್ರೂ ಮಾಡ್ಕೊ, ಆರ್ಟ್ಸ್ ಗೀಟ್ಸ್ ಎಲ್ಲ ಅಂತ. ಬಟ್ ನನಗೆ ಯಾವಾಗ ಅರ್ಥ ಆಯಿತು ಇವರೆಲ್ಲ ಮಾತೆಲ್ಲ ಕೇಳ್ಕೊಳ್ತಾ ಹೋದರೆ ಇದೊಂದು ಮುಗಿಸ್ಬಿಡು, ಇದಾದಮೇಲೆ ನಿಂಗೆ ಇಷ್ಟ ಬಂದಿದ್ದು ಮಾಡು ಅನ್ನೋದು ಇಟ್ ವಿಲ್ ನೆವರ್ ಎಂಡ್. ನಂಗೆ ಏನು ಬೇಕೋ ನಾನು ಅದನ್ನು ಇವತ್ತೇ ಚೂಸ್ ಮಾಡಬೇಕು, ಈಗಲೇ ಚೂಸ್ ಮಾಡಬೇಕು ಅಂತ ಹೇಳಿ. ಸೊ ಸೆಕೆಂಡ್ PU ಆದಮೇಲೆ ಸೈನ್ಸಿಂದ ಆರ್ಟ್ಸಿಗೆ ಶಿಫ್ಟ್ ಆದೆ. ಆವಾಗಲೇ ಸುಮಾರು ಜನ ಕೊಯ್ ಅಂತೆಲ್ಲ ಅಂದಿದ್ರು, ಯಾಕೆ ಬೇಕಿತ್ತು ಇವಾಗ ಆರ್ಟ್ಸ್ ಎಲ್ಲ ಅಂತ. ಸ್ವಲ್ಪ ಆವಾಗಲೇ ಕಟ್ಟಾಯಿತು ನನಗೆ, ಅನ್ವಾಂಟೆಡ್ ಟಾಕ್ಸ್ ಎಲ್ಲ ಕಟ್ಟಾಯಿತು. ನಾನು ಏನು ಮಾಡ್ತೀನಿ ಅದನ್ನು ಅಂತ. ಬಟ್ ಇವಾಗ ಅಣ್ಣಯ್ಯ ಸ್ಟಾರ್ಟ್ ಆದಮೇಲೆ ಅವ್ರಿಗೂ ಎಲ್ಲೋ ಒಂದು ಕಡೆ ಇವಳು ಅಲ್ಲಿವರೆಗೂ ಹೇಳ್ತಿದ್ರು ಇದೇನು ಥಿಯೇಟ್ರಲ್ಲಿ ದುಡ್ಡಿಲ್ಲ ಏನಿಲ್ಲ, ಯಾತಕ್ಕೆ ಮಾಡ್ತಾಳೋ ಏನೋ ಅಂತೆಲ್ಲ ಸ್ಟಾರ್ಟಿಂಗಲ್ಲಿ. ಆಮೇಲೆ ಬಂದು ಪರ್ಫಾರ್ಮೆನ್ಸ್ಗಳು ನೋಡೋಕ್ಕೆ ಶುರು ಮಾಡಿದ್ರು. ಇವಾಗ ಅಣ್ಣಯ್ಯಲ್ಲಿ ಬಂದಮೇಲೆ ಅಂತೂ ನನಗಿಂತ ಜಾಸ್ತಿ ನನ್ನ ಫ್ಯಾಮಿಲಿಗೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಕಾಲ್ ಮಾಡೋದಾಗಿರ್ಬೋದು, ರಿವ್ಯೂ ಹೇಳೋದಾಗಿರ್ಬೋದು, ನನ್ನ ಆ್ಯಕ್ಟಿಂಗ್ ಮಾಡೋಕ್ಕೆ ಬರುತ್ತೆ ಅಂತ ಇವಳಿಗೆ ನಾವು ಈ ಸೀರಿಯಲ್ ಬಂದಮೇಲೆ ನೋಡಿದ್ದು ಅಂತೆಲ್ಲ ಹೇಳಿರೋದಾಗಿರ್ಬೋದು, ಅಥವಾ ನಾಟಕದಿಂದ ಇಲ್ಲಿ ಬಂದಿದ್ದು ತುಂಬ ಖುಷಿ ಆಯಿತು ಅಂತ ಪ್ರಶಂಸೆ ನೀಡಿರೋದಾಗಿರ್ಬೋದು. ಮೋಸ್ಟ್ಲಿ 95% ಪಾಸಿಟಿವ್ ರೆಸ್ಪಾನ್ಸೇ ಇರೋದು. ಇನ್ಫ್ಯಾಕ್ಟ್ 99% ಪಾಸಿಟಿವ್ ರೆಸ್ಪಾನ್ಸೇ ಇರೋದು. ನನಗೆ ರಿಲೇಟಿವ್ಸ್ ಎಲ್ಲ ಮತ್ತೆ ರೀಕನೆಕ್ಟ್ ಆಗ್ತಾ ಇದ್ದಾರೆ ನಾನು ಅಣ್ಣಯ್ಯಾಗಿ ಬಂದಮೇಲೆ. ಮುಂಚೆನೂ ಕನೆಕ್ಷನಲ್ಲಿ ಇದ್ದರು, ಇವಾಗ ಕಾಲ್ ಮಾಡೋ ಫ್ರೀಕ್ವೆನ್ಸಿ, ರಿವ್ಯೂ ತಿಳಿಸೋ ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿ ಆಗಿದೆ. ನನಗೆ ನನ್ನ ಕ್ಲೋಸ್ ರಿಲೇಟಿವ್ಸ್ ಅಂತ ಯಾರಿದ್ದಾರೆ ದೇ ಆರ್ ಆಲ್ ವೆರಿ ಸಪೋರ್ಟಿವ್. ನನಗೆ ಫ್ರೆಂಡ್ಸು ಅಷ್ಟೇ. ನನಗೆ ಐ ಡೋಂಟ್ ಹ್ಯಾವ್ ಅ ಲಾಟ್ ಆಫ್ ದೆಮ್. ನನಗೆ ಅಕ್ವೈಂಟೆನ್ಸ್ಗಳು ಸುಮಾರು ಜನ ಇದ್ದಾರೆ, ನನ್ನ ಥಿಯೇಟರ್ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ. ಅವರು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಅವರು ಹೇಳಿದ್ರು ಇದು ಬೇಕಾ ಒಂದು ಸತಿ ನೋಡು, ಆಮೇಲೆ ಬರೋ ಆಫರ್ಸ್ ಎಲ್ಲದೂ ಹೀಗೆ ಆಗುತ್ತೆ, ಅಥವಾ ಈ ಬಾಡಿ ಶೇಮಿಂಗ್ ಕಾನ್ಸೆಪ್ಟು ಇದನ್ನೆಲ್ಲ ಟಾಲ್ರೇಟ್ ಮಾಡಿ ನೀನು ಮೆಟ್ಟಿ ನಿಂತು ಈ ಕ್ಯಾರೆಕ್ಟ್ರು ಮಾಡಬೇಕಾಗಿದೆಯಾ, ಯೋಚನೆ ಮಾಡು ಅಂತ. ಬಟ್ ಲಾಟ್ ಆಫ್ ದೆಮ್ ವರ್ ಲೈಕ್ ನೋಡಿ ನಿಂಗೆ ಇಷ್ಟ ಇದ್ದರೆ ನೀನು ಏನು ಮಾಡ್ತೀಯೋ ಮಾಡು, ಇಷ್ಟು ದಿನವೂ ಹಾಗೆ ಮಾಡ್ಕೊಂಡು ಬಂದಿದ್ಯಾ, ಸೊ ವಿ ಬಿಲೀವ್ ಇನ್ ಯು, ಐ ಥಿಂಕ್ ಇಫ್ ಯು ಕ್ಯಾನ್ ಪುಲ್ ಇಟ್ ಆಫ್ ಯು ಕ್ಯಾನ್ ಪುಲ್ ಇಟ್ ಆಫ್, ಅದರಲ್ಲಿ ಯೋಚನೆ ಮಾಡಬೇಡ ಅಂತ ಹೇಳಿ ದೇ ಆರ್ ವೆರಿ ಸಪೋರ್ಟಿವ್. ಎಲ್ಲರೂ ಬೇರೆ ಬೇರೆ ಪ್ರೊಫೆಷನಲ್ ಇದ್ದಾರೆ, ವೆರಿ ಸ್ಟಡಿ ಪ್ರೊಫೆಷನ್ ಎಲ್ಲದೂ. ಡಾಕ್ಟರ್ ಆಗಿರ್ಬೋದು, ಇನ್ನೊಬ್ಬ ನನ್ನ ಫ್ರೆಂಡ್ ಸುರಭಿ ಅಂತ ಇದ್ದಾಳೆ, ಅವಳು ಡಾಕ್ಟರ್ BGS ಹಾಸ್ಪಿಟಲಲ್ಲಿ. ಇನ್ನೊಬ್ಬ ನನ್ನ ಫ್ರೆಂಡ್ ಆಸ್ಟ್ರೇಲಿಯಲ್ಲಿದ್ದಾನೆ, ಅವನೊಬ್ಬ ಸೈಕಾಲಜಿಸ್ಟು. ಸೊ ಅವರೆಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಥಿಯೇಟರ್ ಫ್ರೆಂಡ್ಸು ಸುಮಾರು ಜನ ಇದ್ದಾರೆ. ಸೊ ದೇ ಆರ್ ಆಲ್ ವೆರಿ ಸಪೋರ್ಟಿವ್ ಆಫ್ ಮೀ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.